ಎಲ್ರಿಗೂ ನಮಸ್ಕಾರ. CME1 ವೀಕ್ 11 ಕಂಟೆಂಟಲ್ಲಿ ಈ ಒಂದು ಸೆಷನ್ನಲ್ಲಿ ಹೆಂಗೆ ನಾವು ಮೆಷಿನ್ ಶಾಪ್ ಅಥವಾ ವರ್ಕ್ಶಾಪಲ್ಲಿರೋ ಮೆಷಿನ್ಸಲ್ಲಿ ಗೇರ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು ಬೇಸ್ಡ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರೀವಿಯಸ್ ಟಾಪಿಕ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಏಮ್ ಅಥವಾ ಏನು ಈ ಆ್ಯಕ್ಟಿವಿಟಿದು ಏನು ಏಮ್ ಆಗಿರುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಗೋ ಟು ಎನಿ ಮೆಷಿನ್ಸ್. ಎಲ್ಲ ಮೆಷಿನ್ಸಲ್ಲೂ ಗೇರ್ಸ್ ಇದ್ದೇ ಇರುತ್ತೆ ವರ್ಕ್ಶಾಪ್ ಅಥವಾ ಮೆಷಿನ್ ಶಾಪಲ್ಲಿ. ಅದರಲ್ಲಿ ನಮ್ಮ ಯೂಶ್ವಲಿ ವರ್ಕ್ಶಾಪ್ಸಲ್ಲಿ ಲೇಸು, ಡ್ರಿಲ್ಲಿಂಗ್ ಮೆಷಿನ್ಸು, ಶೇಪರ್ ಮೆಷಿನ್, ಪ್ಲೇನರ್ ಮೆಷಿನ್ ಮತ್ತು ಗ್ರೈಂಡಿಂಗ್ ಮೆಷಿನ್ಸ್ನ ನಾವು ನೋಡಿರ್ಬೋದು ನಿಮ್ಮ ವರ್ಕ್ಶಾಪ್ಸಲ್ಲಿ. ಆ ಒಂದು ಮೆಷಿನ್ಸ್ನ ತೊಗೊಂಡು ಆ್ಯಂಡ್ ಯು ಕ್ಯಾನ್ ಯೂಸ್ ಮಿಲ್ಲಿಂಗ್ ಮೆಷಿನ್ ಆಲ್ಸೋ. ವಿ ಕ್ಯಾನ್ ಡೂ ದ ಸಿಂಪಲ್ ಪ್ರಾಕ್ಟಿಕಲ್ ಎಕ್ಸಸೈಸ್. ಸೊ ಫಸ್ಟ್ ಏಮ್ ಇಸ್ ಟು ಸ್ಟಡಿ ದ ಗೇರ್ ಡ್ರೈವ್ಸ್. ಯಾವ್ಯಾವ ಗೇರ್ಸ್ನ ನಾವು ವರ್ಕ್ಶಾಪ್ ಮೆಷಿನ್ಸಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ವೆಲಾಸಿಟಿ ರೇಷಿಯೋನ ಸಿಂಪೌಂಡ್, ಕಾಂಪೌಂಡ್ ಅಥವಾ ರಿವರ್ಟೆಡ್ ಗೇರ್ ಡ್ರೈವ್ ಅಂತ ಐಡೆಂಟಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. ಥಿಯರಿಟಿಕಲ್ ಮತ್ತು ಎಕ್ಸ್ಪೆರಿಮೆಂಟಲ್ ವೆಲಾಸಿಟಿ ರೇಷಿಯೋನ ಕಂಪೇರ್ ಮಾಡುವಂಥದ್ದು. ಮತ್ತು ಲಾಸ್ಟ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏಮ್ ಇಸ್ ಯಾವ ಅಪ್ಲಿಕೇಶನ್ಗೆ ಯಾವ ಗೇರ್ ಡ್ರೈವ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಬರ್ತೀರಿ ಈ ಒಂದು ಪ್ರಾಕ್ಟಿಕಲ್ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಏನೇನು ಬೇಕು ಆಪರೇಟರ್ಸ್ ಅಂದರೆ ಆಲ್ ದ ಮೆಷಿನ್ಸ್, ನಿಮಗೆ ಯಾವ ಮೆಷಿನ್ಸ್ ಕಾಣುತ್ತೋ ಅದರಲ್ಲಿರುವಂಥ ಗೇರ್ಸ್ನ ತೊಗೊಂಡು ಯು ಕ್ಯಾನ್ ಡೂ ದ ಆ್ಯಕ್ಟಿವಿಟೀಸ್. ಸ್ಪೀಡ್ ಮೆಷರ್ ಮಾಡೋದಕ್ಕೆ ಟ್ಯಾಕೋಮೀಟರ್ ಬೇಕು. ಟೂತ್ ಕೌಂಟ್ ಮಾಡೋದಕ್ಕೆ ಚಾಕ್ ಪೀಸ್ ಅಥವಾ ಮಾರ್ಕರ್ ಯೂಸ್ ಮಾಡಿ. ಮತ್ತು ಕ್ಯಾಲ್ಕುಲೇಟರ್ ಮತ್ತು ಲ್ಯಾಬ್ ರೆಕಾರ್ಡು ಫಾರ್ ದ ಕ್ಯಾಲ್ಕುಲೇಷನ್ ಆ್ಯಂಡ್ ರೈಟಿಂಗ್ ಪರ್ಪಸ್. ಯು ಶುಡ್ ನೋ ದ ಲೈಕ್ ಸಿಂಪಲ್ ಫಾರ್ಮುಲಾ. ಆಲ್ರೆಡಿ ಹೇಳ್ದಂಗೆ ನಂಬರ್ ಆಫ್ ವೆಲಾಸಿಟಿ ರೇಷಿಯೋ ಫಾರ್ಮುಲಾ. ಸೊ N2/VR ಈಸ್ ಈಕ್ವಲ್ ಟು, ಸಿಂಪಲ್ ಆಗಿ ತಿಳ್ಕೊಳ್ಳಿ, N2/N1 ಈಸ್ ಈಕ್ವಲ್ ಟು T1/T2 ಆರ್ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ಗೇರ್ 1 ಟು ದ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಗೇರ್ 2. ಸೊ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕಾಗುತ್ತೆ ಕ್ಯಾಲ್ಕುಲೇಷನ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಕಮಿಂಗ್ ಟು ದ ಪ್ರೊಸೀಜರ್. ಸೊ ಫಸ್ಟ್ ಯು ನೀಡ್ ಟು ಸೆಲೆಕ್ಟ್ ದ ಮೆಷಿನ್ ಟು ಐಡೆಂಟಿಫೈ ದ ಗೇರ್ ಡ್ರೈವ್. ಯಾವ ಮೆಷಿನ್ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಯಾವ ಗೇರ್ನ ನೀವು ಸ್ಟಡಿ ಮಾಡ್ತಿದ್ದೀರೋ ಅದರಲ್ಲಿ ಡ್ರೈವರ್ ಯಾವುದು, ಡ್ರಿವನ್ ಯಾವುದು ಅಂತ ನೋಡಿಕೊಂಡು ನಂಬರ್ ಆಫ್ ಟೀಸ್ನ ಕೌಂಟ್ ಮಾಡ್ಕೋಬೇಕು. ಕಾಂಪೌಂಡ್ ಗೇರ್ ಟ್ರೈನ್ಸ್ ಇದ್ದರೆ ಎಲ್ಲ ಟೀಸ್ನೂ ಕೂಡ, ಎಲ್ಲ ಗೇರಲ್ಲಿರೋ ಎಲ್ಲ ಟೀಸ್ನೂ ಕೂಡ ಸಪ್ರೇಟಾಗಿ ಬರ್ಕೊಳ್ಳಿ. ಟ್ಯಾಕೋಮೀಟರ್ ಯೂಸ್ ಮಾಡಿಕೊಂಡು ಡ್ರೈವರ್ ಗೇರ್ ಅಥವಾ ಡ್ರೈವನ್ ಗೇರ್ ಅಥವಾ ಶಾಫ್ಟ್ದು ನೀವು ಸ್ಪೀಡ್ನ ಮೆಜರ್ ಮಾಡಿ. ಥಿಯರಿಟಿಕಲ್ ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ. ಅದೇ ಥರ ಡ್ರಿವನ್ ಸ್ಪೀಡ್ನು ಕೂಡ ಫ್ರಮ್ ದ ಫಾರ್ಮುಲಾ ಯು ಕ್ಯಾನ್ ಕ್ಯಾಲ್ಕುಲೇಟ್. ಎಕ್ಸ್ಪೆರಿಮೆಂಟಲಿ ಡ್ರಿವನ್ ಶಾಫ್ಟ್ದು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಫ್ ಪಾಸಿಬಲ್ ಅಂತ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಏನು ಡ್ರಿವನ್ ಆಗ್ತಾ ಇದೆ ಅಲ್ಲಿ ವರ್ಕ್ ನಡೀತಾ ಇರುತ್ತೆ, ನೀವು ಅಲ್ಲಿ ಟ್ಯಾಕೋಮೀಟರ್ನ ಇನ್ಸರ್ಟ್ ಮಾಡೋದು ಕಷ್ಟ ಆಗುತ್ತೆ, ಏನು ಬಾಕ್ಸ್ನ ಓಪನ್ ಮಾಡಿ. ಹಾಗಾಗಿ ಎಕ್ಸ್ಪೆರಿಮೆಂಟಲ್ಲಿ ಇಫ್ ಪಾಸಿಬಲ್ ಯು ಕ್ಯಾನ್ ಡೂ ಇಟ್, ಅದರ್ವೈಸ್ ಯು ಕ್ಯಾಲ್ಕುಲೇಟ್ ಫ್ರಮ್ ದ ಫಾರ್ಮುಲಾ. ಅಬ್ಸರ್ವೇಷನ್ ಟೇಬಲಲ್ಲಿ ಎಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳಿ. ಥಿಯರಿಟಿಕಲ್ ಮತ್ತು ಎಕ್ಸ್ಪೆರಿಮೆಂಟಲ್ ವೆಲಾಸಿಟಿ ರೇಷಿಯೋದು ಕಂಪ್ಯಾರಿಸನ್ ಮಾಡಿ ಮತ್ತು ಪರ್ಸೆಂಟೇಜ್ ಎರರ್ನ ಕಂಡುಹಿಡಿಬೋದು. ಸೊ ಅಬ್ಸರ್ವೇಷನ್ ಟೇಬಲಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಇಫ್ ಇಟ್ ಇಸ್ ಎ ಲೇತ್ ಮೆಷಿನ್, ಯಾವ ಗೇರ್ ಟೈಪು, ನಂಬರ್ ಆಫ್ ಟೀಸ್ ಆನ್ ಡ್ರೈವರ್ ದಟ್ ಈಸ್ T1, ನಂಬರ್ ಆಫ್ ಟೀಸ್ ಆನ್ ಡ್ರಿವನ್, ಲೈಕ್ ವೆನ್ ಎವರ್ ಇಟ್ ಇಸ್ ಎ ಆಫ್ ಪೊಸಿಷನ್ ಅಥವಾ ಏನು ವರ್ಕ್ ಆಗದೇ ಇರೋ ಪೊಸಿಷನಲ್ಲಿ ಇದೆಲ್ಲ ನೋಡ್ಕೊಳ್ಳಿ. ಒನ್ಸ್ ಯು ಸ್ವಿಚ್ ಆನ್ ದ ಮೆಷಿನ್, ರೆಕಾರ್ಡ್ ದ ಸ್ಪೀಡ್ ಆಫ್ ದ ಡ್ರೈವರ್ ಬೈ ಮೀನ್ಸ್ ಆಫ್ ಅ ಟ್ಯಾಕೋಮೀಟರ್. ಸ್ಪೀಡ್ ಆಫ್ ದ ಡ್ರಿವನ್ನ ನೀವು ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿ. ಅದೇ ಥರ ಮೆಷರ್ಮೆಂಟ್ ಡ್ರಿವನ್ ಶಾಫ್ಟ್, ಡ್ರಿವನ್ ಗೇರ್ದು ಟ್ಯಾಕೋಮೀಟರಿಂದ ಮೆಷರ್ ಮಾಡಿ. ಎರಡರದ್ದು ವೆಲಾಸಿಟಿ ರೇಷಿಯೋ ಕಂಡುಹಿಡಿರಿ. ಎಕ್ಸ್ಪೆರಿಮೆಂಟಲ್ಲಿ ಏನೇನು, ಇದು ಥಿಯರಿಟಿಕಲ್ ವೆಲಾಸಿಟಿ ರೇಷಿಯೋ, ದಿಸ್ ಇಸ್ ಎಕ್ಸ್ಪೆರಿಮೆಂಟಲ್ ವೆಲಾಸಿಟಿ ರೇಷಿಯೋ. ಸೊ ದಿಸ್ ಇಸ್ N2/N1 ಬೈ ಥಿಯರಿಟಿಕಲ್ ಫಾರ್ಮುಲಾ ಆ್ಯಂಡ್ ದಿಸ್ ಇಸ್ N2/N1 ಬೈ ಮೀನ್ಸ್ ಆಫ್ ಟ್ಯಾಕೋಮೀಟರ್. ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಮಾಡಿದ್ರೆ ವಿಲ್ ಗೆಟ್ ಪರ್ಸೆಂಟೇಜ್ ಎರರ್ ಇನ್ ಲೆಸ್ ದ್ಯಾನ್ 3% or 4%. ಹಾಗಾಗಿ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿಸ್. ಯು ಕ್ಯಾನ್ ಈಸಿಲಿ ನೋ ಹೌ ಗೇರ್ಸ್ ಹ್ಯಾವ್ ಬಿನ್ ಅಟ್ಯಾಚ್ಡ್ ಇನ್ ಈಚ್ ಮೆಷಿನ್. ವೆಲಾಸಿಟಿ ರೇಷಿಯೋದು ಇಂಪಾರ್ಟೆನ್ಸು ನಿಮಗೆ ಯಾವ ಮೆಷಿನ್ನ ಚೂಸ್ ಮಾಡ್ಕೊಂಡಿದ್ದೀರೋ ಆ ಮೆಷಿನಲ್ಲಿ ಬರುತ್ತೆ. ಸೊ ಸೇಫ್ಟಿ ರಿಸಲ್ಟನ್ನು ನೀವು ಬರೀಬೇಕಾದ್ರೆ ವೆಲಾಸಿಟಿ ರೇಷಿಯೋ ಆಫ್ ಗೇರ್ ಡ್ರೈವ್ಸ್ ಆಫ್ ಡಿಫರೆಂಟ್ ಮೆಷಿನ್ಸ್ ಫಾರ್ ಡಿಟರ್ಮೈನ್ಡ್. ಯೂಶ್ವಲಿ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ಗೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ತುಂಬ ಕ್ಲೋಸ್ ಇರುತ್ತೆ. ಸ್ವಲ್ಪ ವೇರಿಯೇಷನ್ಸ್ ಇದ್ರೂ ಕೂಡ ಅದು ಶಾಫ್ಟ್ ಆ ಕಡೆ ಈ ಕಡೆ ಹೋದಾಗ, ಬ್ಯಾಕ್ಲ್ಯಾಶ್ ಎರರ್ ಇದ್ದಾಗ, ಮೆಜರ್ಮೆಂಟ್ ಎರರ್ ಇದ್ದಾಗ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ತುಂಬ ಕ್ಲೋಸ್ ಆಗಿ ಆನ್ಸರ್ ಬರುತ್ತೆ. ಡಯಾಮೀಟರ್ನ ಸೇಫಾಗಿ ಮೆಷರ್ ಮಾಡಿ. ಮೂವಿಂಗ್ ಪುಲ್ಲಿ ಅಥವಾ ಮೂವಿಂಗ್ ಗೇರ್ಸಿಂದ ದೂರ ಇರಿ. ಟ್ಯಾಕೋಮೀಟರ್ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ದೀಸ್ 3 ಆರ್ ದ ಪ್ರಿಕಾಷನ್ಸ್ ವಿಚ್ ಯು ನೀಡ್ ಟು ಬಿ ಟೇಕನ್ ಕೇರ್ ವೈಲ್ ಮೆಷರಿಂಗ್ ದ ಸ್ಪೀಡ್ ಆಫ್ ದ ಡ್ರೈವಿಂಗ್ ಆರ್ ಡ್ರಿವನ್ ಗೇರ್ಸ್. So coming to the rubrics, again
ರೂಬ್ರಿಕ್ಸಲ್ಲಿ ದೆರ್ ಆರ್ 5 ಡೈಮೆನ್ಷನ್ಸ್ ವಿಚ್ ಐ ಹ್ಯಾವ್ ಲೈಕ್ ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ನಾನು 5 ಡೈಮೆನ್ಷನ್ ಆ್ಯಂಡ್ 5 ಕ್ರಿಟೇರಿಯಾ ತೊಗೊಂಡಿರೋದ್ರಿಂದ ಆ್ಯಂಡ್ ಇಟ್ ಇಸ್ ಓನ್ಲಿ ಫಾರ್ ರೆಫರೆನ್ಸ್ ಪರ್ಪಸ್. ಸೊ ಏನು ಅರ್ಥ ಆಗಿದೆ ಥಿಯರಿಲಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಗೇರ್ಸ್ ಅಂದ್ರೇನು, ವೆಲಾಸಿಟಿ ರೇಷಿಯೋ ಅಂದ್ರೇನು, ಹುಡುಗನಿಗೆ ಅರ್ಥ ಆಗಿದೆಯಾ ಅನ್ನೋದ್ರ ಮೇಲೆ ಮಾರ್ಕ್ಸ್ ಕೊಡ್ಬೋದು. ರೆಕಾರ್ಡನ್ನ ನೀಟಾಗಿ ಅಬ್ಸರ್ವೇಷನ್ ಮಾಡಿ ಬರೆದಿದ್ದಾನ ಅನ್ನೋದ್ರ ಮೇಲೆ ಯು ಕ್ಯಾನ್ ಅಸೈನ್ ದ ಮಾರ್ಕ್ಸ್. ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀನ ಆ್ಯಕ್ಯುರೇಟ್ ಆಗಿದೆಯಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಅಸೈನ್ ದ ಮಾರ್ಕ್ಸ್. ಪ್ರಾಕ್ಟಿಕಲ್ ಸ್ಕಿಲ್ಸ್ ಬಂದಿದೆಯಾ, ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಅಸೈನ್ ದ ಮಾರ್ಕ್ಸ್. ಆ್ಯಂಡ್ ಯು ಕ್ಯಾನ್ ಆಸ್ಕ್ ಸಮ್ ಕ್ವಶನ್ಸ್ ಆ್ಯಂಡ್ ಫೈನಲ್ ರೆಕಾರ್ಡ್ ಏನು ಬರೆದಿರ್ತಾರೋ ಅದ್ರ ಮೇಲೆ ನೀವು ರಿಮೈನಿಂಗ್ ಮಾರ್ಕ್ಸ್ನ ಕೊಡ್ಬೋದು. ಸೊ ಈ ಥರ ನೀವು ರೂಬ್ರಿಕ್ಸ್ ಮಾಡಿಕೊಂಡ್ರೆ ಇಟ್ಸ್ ಈಸಿ ಟು ಅಸೆಸ್ ದ ಸ್ಟೂಡೆಂಟ್, ಲೈಕ್ ಚೆನ್ನಾಗಿ ಮಾಡಿದಾನ ಇಲ್ವಾ, ಅರ್ಥ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಬೋದು. ಸೊ ಇಷ್ಟು ಹೇಳ್ತಾ ವೀಕ್ ನಂಬರ್ 11 ಮುಗಿದಿದೆ ಅಂತ ಹೇಳ್ಬೋದು. ಯು ಕ್ಯಾನ್ ಲೀವ್ ಎ ಕಮೆಂಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ಆಲ್ ದ ಸೆಷನ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಪ್ರೀವಿಯಸ್ ವೀಡಿಯೋಸ್ ಫಾರ್ ಕಂಟಿನ್ಯೂಯಿಂಗ್.